ನಮಸ್ಕಾರ ಸ್ನೇಹಿತರೆ, ನಾನು ಪ್ರಮೋದ ಕರಗೂರು. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಭಾರತದ ಹವಾಮಾನ ಸ್ಥಿತಿಗತಿಗೆ ಸಂಬಂಧಪಟ್ಟಂತೆ ಮಾತನಾಡ್ತೀನಿ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ಸಾಧ್ಯವಾದಷ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ವೀಕ್ಷಕರೇ, ನನ್ನ ಈ ಒಂದು ವಿಡಿಯೋ ಕಾರ್ಯಕ್ರಮ ನನ್ನದೇ ಆದಂಥ ಫೇಸ್ಬುಕ್ ಅಕೌಂಟ್ನಲ್ಲೂ ಕೂಡ ಲಭ್ಯ ಇದೆ. ಫೇಸ್ಬುಕ್ನಲ್ಲೂ ಕೂಡ ಸಾಧ್ಯವಾದಷ್ಟು ನನ್ನ ಈ ವಿಡಿಯೋ ಕಾರ್ಯಕ್ರಮವನ್ನು ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಹಿಂದೆ ಹೇಳಿದ ಹಾಗೆಯೇ ನನ್ನ ನಿರೀಕ್ಷೆಯಂತೆ ಈಗಾಗಲೇ ನೈಋತ್ಯ ಮುಂಗಾರು ಮಾರುತ ಮಾನ್ಸೂನ್ ಭಾರತದ ವಾಣಿಜ್ಯ ನಗರ ಮುಂಬೈಯನ್ನು ಪ್ರವೇಶ ಮಾಡಿರ್ತಕ್ಕಂಥದ್ದು. ಮುಂದಿನ 48 ಗಂಟೆಗಳಲ್ಲಿ ಭಾರತದ ಪಶ್ಚಿಮ ಘಟ್ಟ ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೇರಳ, ಕರ್ನಾಟಕ, ಗೋವಾದ ಕೊಂಕಣ ತೀರ ಪ್ರದೇಶ, ಮಹಾರಾಷ್ಟ್ರ ಕರಾವಳಿ ತೀರ ಪ್ರದೇಶದಲ್ಲಿ 18ರಿಂದ 20 ಸೆಂಟಿಮೀಟರ್ ತನಕ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತೇವೆ. ಇವತ್ತು ದಿನಾಂಕ 10, 12, 13, 14 ತನಕ ಈ ಒಂದು ಮಳೆ ವಾತಾವರಣ ಮುಂದುವರಿತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಾಯಿದೆ. ಕರ್ನಾಟಕದ ದಕ್ಷಿಣ ಒಳನಾಡು ಭಾಗದಲ್ಲೂ ಕೂಡ ಬೆಂಗಳೂರು ನಗರ ಸುತ್ತಮುತ್ತ ಇರತಕ್ಕಂಥ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಕೋಲಾರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ ಈ ಒಂದು ಭಾಗದಲ್ಲೂ ಕೂಡ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರಿಸ್ತೇವೆ. ಹಾಗೆಯೇ ಕರ್ನಾಟಕದ ಘಟ್ಟ ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ, ಬೆಳಗಾವಿಗೆ ಹೊಂದಿಕೊಂಡಂತೆ ಕೂಡ ಮುಂದಿನ 2-3 ದಿನಗಳಲ್ಲಿ 15ರಿಂದ 20 ಸೆಂಟಿಮೀಟರ್ ತನಕ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿವೆ. ವೀಕ್ಷಕರೇ, 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಮೇಲ್ಮೈ ಗಾಳಿ ಕೂಡ ಬೀಸ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತೇವೆ. ನೀವು ಇಲ್ಲಿ ಗಮನಿಸ್ಬೋದು, ಭಾರತೀಯ ಹವಾಮಾನ ಇಲಾಖೆಗೆ ಸೇರಿದಂಥ ಒಂದು ಸ್ಪಷ್ಟ ಚಿತ್ರಣವನ್ನು ನಿಮಗೆ ತೋರಿಸ್ತೀನಿ. ನೀವು ಏನಿಲ್ಲಿ ಗಮನಿಸ್ತಾ ಇದ್ದೀರಾ, ಭಾರತದ ಒಂದು ಸ್ಯಾಟಲೈಟ್ ಇಮೇಜ್ ಇದು. ನಾನಿಲ್ಲಿ ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾಯಿದ್ದೀನಿ ನೋಡಿ. ಅರಬ್ಬಿ ಸಮುದ್ರಕ್ಕೆ ಹೊಂದ್ಕೊಂಡಂತೆ ಈ ಭಾಗದಲ್ಲಿ, ಅಂದರೆ ಕರ್ನಾಟಕ ಹಾಗೂ ಕೇರಳಕ್ಕೆ ಹೊಂದ್ಕೊಂಡಂತೆ ಕರ್ನಾಟಕ ಕೇರಳದ ಗಡಿ ಭಾಗದಿಂದ ಗುಜರಾತ್ ತನಕ ಒಂದು ಮಾನ್ಸೂನ್ ಮಾರುತದ ವೇಗ ಹೆಚ್ಚಳ ಆಗಿರ್ತಕ್ಕಂಥದ್ದು. ಅಂದರೆ ತನ್ನ ವೇಗವನ್ನು ಮಾನ್ಸೂನ್ ಮಾರುತಗಳು ಹೆಚ್ಚಿಸ್ಕೊಂಡಿವೆ, ಅಂದರೆ ಪ್ರಬಲವಾಗಿವೆ. ಅರಬ್ಬಿ ಸಮುದ್ರದಲ್ಲಿ ಮುಂಗಾರು ಮಾರುತಗಳು ತಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೊಂಡಿವೆ. ಇದರ ಪರಿಣಾಮವಾಗಿ ಮುಂದಿನ 3-4 ದಿನಗಳ ಕಾಲ ನಾನು ಹಿಂದೆ ಹೇಳಿದಾಗೆ ಈ ಒಂದು ಘಟ್ಟ ಪ್ರದೇಶದ, ಅಂದರೆ ಪಶ್ಚಿಮ ಘಟ್ಟ ವೆಸ್ಟರ್ನ್ ಘಾಟ್ಸ್ನ ಈ ಒಂದು ವ್ಯಾಪ್ತಿಯಲ್ಲಿ 15ರಿಂದ 20 ಸೆಂಟಿಮೀಟರ್ ತನಕ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿವೆ. ಹಾಗೆಯೇ ಮಾನ್ಸೂನ್ ಮಾರುತಗಳು ಹಾಗೆ ಮುಂದುವರಿತಾ ಗುಜರಾತ್ನ ಒಂದು ತೀರ ಪ್ರದೇಶವನ್ನು ಹಾದು ಮಧ್ಯಪ್ರದೇಶದ ತನಕ ಒಂದು ಟ್ರಪ್ ಕೂಡ ನಿರ್ಮಾಣ ಆಗಿದೆ. ಮೋಡದ ಸಾಲಲ್ಲಿ ನೀವು ಗಮನಿಸ್ಬೋದು, ಮೋಡದ ಸಾಲನ್ನು. ಅಂದರೆ ಮಾನ್ಸೂನ್ ಮಾರುತಗಳು ಅರಬ್ಬಿ ಸಮುದ್ರದ ಮುಖಾಂತರ ಈ ಭಾಗಕ್ಕೆ ಚಲಿಸ್ತಾ ಇದೆ. ಇದರ ಪರಿಣಾಮವಾಗಿ ಮುಂದಿನ 2-3 ದಿನಗಳ ಕಾಲ ಈ ಒಂದು ನಾನೇನಿಲ್ಲಿ ಮಾರ್ಜಿನ್ ಮಾಡ್ತಾಯಿದ್ದೀನಿ ಪೆನ್ಸಿಲ್ನಲ್ಲಿ, ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತೆ. ಹಾಗೆ ವಿಶೇಷವಾಗಿ ಕರ್ನಾಟಕದ ಕಲ್ಯಾಣ ಕರ್ನಾಟಕಕ್ಕೆ ಹೊಂದ್ಕೊಂಡಂತೆ, ಅಂದರೆ ಬೆಳಗಾವಿ, ಬಿಜಾಪುರ, ರಾಯಚೂರು, ಗುಲ್ಬರ್ಗ ಈ ಭಾಗಕ್ಕೆ ಹೊಂದ್ಕೊಂಡಂತೆ ಹೆಚ್ಚು ಮಳೆಯಾಗುತ್ತೆ. ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಒಂದು ಭಾಗಕ್ಕೆ ಸಂಬಂಧಪಟ್ಟಂತೆ ಕೊಡಗು, ಹಾಗೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಹೆಚ್ಚು ಮಳೆಯಾಗುತ್ತೆ. ಆದರೆ ಈ ಒಂದು ಭಾಗದಲ್ಲಿ ಬೆಂಗಳೂರು ಸುತ್ತಮುತ್ತ ಹೆಚ್ಚು ಮಳೆ ಆಗೋದಿಲ್ಲ. ಒಂದು 2-3 ಬಾರಿ ದಿನದಲ್ಲಿ ಮಳೆ ಸಾಧಾರಣ ಪ್ರಮಾಣದಲ್ಲಿ ಬರ್ಬೋದು. ಆದರೆ ಈ ಒಂದು ಪ್ರದೇಶದಲ್ಲಿ ಬಳ್ಳಾರಿ ಆಗಿರ್ಬೋದು, ದಾವಣಗೆರೆ, ಚಿತ್ರದುರ್ಗ ಈ ಒಂದು ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಮಳೆಯ ಸಾಧ್ಯತೆಗಳು ತೀರ ಕಡಿಮೆ. ಸಾಧಾರಣವಾಗಿ ಮಳೆ ಬರ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ. ಹಾಗೆ ತಮಿಳುನಾಡು ಹಾಗೂ ಕೇರಳದ ದಕ್ಷಿಣ ಭಾಗದಲ್ಲೂ ಕೂಡ ಹೆಚ್ಚಿನ ಮಳೆ ಆಗೋದಿಲ್ಲ, ಸಾಧಾರಣ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ. ಹಾಗೆ ಒರಿಸ್ಸಾ ಆಗಿರ್ಬೋದು, ಆಂಧ್ರ ಪ್ರದೇಶ, ತೆಲಂಗಾಣ ಆಗಿರ್ಬೋದು ಈ ಭಾಗದಲ್ಲೂ ಕೂಡ ಹೆಚ್ಚಿನ ಒಂದು ಮಳೆಯ ಪ್ರಭಾವ ಕಂಡು ಬರ್ತಾ ಇಲ್ಲ. ಆದರೆ ನೀವು ಇಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಗಮನಿಸ್ಬೋದು, ಅರಬ್ಬಿ ಸಮುದ್ರದಲ್ಲಿ ಹೇಗೆ ಮುಂಗಾರು ಮಾರುತಗಳು ಪ್ರಬಲವಾಗಿದೆಯೋ ಹಾಗೆ ಬಂಗಾಳ ಕೊಲ್ಲಿಯಲ್ಲೂ ಕೂಡ ಮುಂಗಾರು ಮಾರುತಗಳು ಶಕ್ತಿಯನ್ನು ಪಡೆದುಕೊಂಡು ನೋಡಿ ಈ ಭಾಗಕ್ಕೆ ಈಶಾನ್ಯ ಭಾರತಕ್ಕೆ ಸಂಬಂಧಪಟ್ಟಂತೆ ಮಣಿಪುರ, ತ್ರಿಪುರ, ನಾಗಾಲ್ಯಾಂಡ್, ಸಿಕ್ಕಿಂ, ಮೇಘಾಲಯ, ಹೀಗೆ ಬಿಹಾರ ಈ ಒಂದು ಮಾರ್ಗದಲ್ಲಿ ಮುಂಗಾರು ಮಾರುತಗಳು ಚಲಿಸ್ತಕ್ಕಂಥ ಲಕ್ಷಣಗಳು ಕಂಡುಬರ್ತವೆ. ಹಾಗಾಗಿ ಈ ಒಂದು ಭಾಗದಲ್ಲೂ ಕೂಡ ಹೆಚ್ಚು ಮಳೆಯಾಗ್ತಕ್ಕಂಥ ಲಕ್ಷಣಗಳು, ಅಂದರೆ ಮೇಘಾಲಯ, ಸಿಕ್ಕಿಂ, ಮಣಿಪುರ, ತ್ರಿಪುರ, ನಾಗಾಲ್ಯಾಂಡ್, ಹಾಗೆ ಬಿಹಾರದ
ಒಂದಷ್ಟು ಭಾಗಕ್ಕೆ ಸಂಬಂಧಪಟ್ಟಂತೆ ಕೂಡ ಮಳೆ ಆಗ್ಬೋದು. ಹಾಗೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿವೆ ವೀಕ್ಷಕರೇ. ಆದರೆ ಉತ್ತರ ಭಾರತಕ್ಕೆ ಬಂದರೆ ಉತ್ತರ ಭಾರತ ಅಂದರೆ ಜಮ್ಮು ಮತ್ತು ಕಾಶ್ಮೀರ, ಲಡಾಖ್ ಆಗಿರ್ಬೋದು, ಮುಜಾಫರಾಬಾದ್ ಆಗಿರ್ಬೋದು, ಹಾಗೆ ಅಂದರೆ POKಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಕೂಡ ಹೆಚ್ಚಿನ ಬದಲಾವಣೆ ಕಂಡುಬರೋದಿಲ್ಲ. ಹಾಗೆ ದೆಹಲಿ ಸುತ್ತಮುತ್ತ ಬರ್ತಕ್ಕಂಥ ರಾಜಸ್ಥಾನ ಆಗಿರ್ಬೋದು, ಪಂಜಾಬ್, ಹರಿಯಾಣ, ಹಾಗೆ ಉತ್ತರ ಪ್ರದೇಶದ ಬಹುತೇಕ ಭಾಗದಲ್ಲಿ ಇನ್ನೂ ಕೂಡ ಬಿಸಿಲಿನ ಒಂದು ವಾತಾವರಣ, ಬಿಸಿ ಗಾಳಿಯ ಒಂದು ತೀವ್ರತೆ ಇಲ್ಲಿ ಹಾಗೆ ಮುಂದುವರೆದಿರ್ತಕ್ಕಂಥ ಈ ಒಂದು ಭಾಗಕ್ಕೆ ಮುಂಗಾರು ಮಾರುತಗಳು ಬರಲಿಕ್ಕೆ ಇನ್ನೂ 20 ದಿವಸಗಳ ಕಾಲಾವಕಾಶ ಇದೆ. ಅಂದರೆ ಜುಲೈ ಮೊದಲ ವಾರದ ವೇಳೆಗೆ ನೋಡಿ ಈ ಒಂದು ಭಾಗಕ್ಕೆ ಮಳೆ ಅಂದರೆ ಮುಂಗಾರು ಮಾರುತಗಳು ಆಗಮನ ಆಗುತ್ತೆ. ಜುಲೈ 1ರಿಂದ 4ನೇ ತಾರೀಕಿನ ವೇಳೆಗೆ ದೆಹಲಿ ಸುತ್ತಮುತ್ತ ಮುಂಗಾರು ಮಾರುತಗಳು ಆಗಮನ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ. ಅಷ್ಟು ಬಿಟ್ಟರೆ ಇನ್ನೆಲ್ಲೂ ಕೂಡ ವಿಶೇಷವಾದಂಥ ಒಂದು ಹವಾಮಾನದಲ್ಲಿ ವಿಶೇಷವಾದಂಥ ಬದಲಾವಣೆ ಕಂಡುಬರ್ತದೆ. ಒಂದು ಜೂನ್ 15, 16, 17, 18ರವರೆಗೂ ಕೂಡ ಅರಬ್ಬಿ ಸಮುದ್ರದಲ್ಲಿ ಮುಂಗಾರು ಮಾರುತಗಳು ತಮ್ಮ ಶಕ್ತಿಯನ್ನು ಪಡೆದುಕೊಂಡಿರುತ್ತೆ. ಹಾಗಾಗಿ ದಕ್ಷಿಣ ಭಾರತದ ಗುಜರಾತು, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಈ ಒಂದು ಭಾಗದಲ್ಲಿ ಹೆಚ್ಚು ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕಂಡುಬರ್ತಿದೆ ವೀಕ್ಷಕರೇ. ಆದರೆ ದೇಶದ ಇತರೆಡೆ ಅಂದರೆ ಈಶಾನ್ಯ ಭಾರತಕ್ಕೆ ಅಂದ್ಕೊಂಡಿದ್ದು ಕೂಡ ಅಂತ ಹೇಳಿದಂಗೆ ಬಂಗಾಳ ಕೊಲ್ಲಿಯಲ್ಲೂ ಕೂಡ ಮಾನ್ಸೂನ್ ಮಾರುತಗಳು ಆ್ಯಕ್ಟಿವ್ ಆಗಿರೋ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ. ಜೂನ್ ತಿಂಗಳ 20ರ ನಂತರ ಮುಂಗಾರು ಮಾರುತಗಳು ಯಾವ ಒಂದು ದಿಕ್ಕಿನತ್ತ ಸಾಗುತ್ತೆ, ಎಷ್ಟು ಪ್ರಬಲವಾಗಿರುತ್ತೆ ಅನ್ನೋ ಕುರಿತು ಮಾಹಿತಿಯನ್ನು ಕೊಡ್ತೀನಿ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಕೂಡ ಬೆಂಬಲಿಸಿ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ಒಂದು ವಿಡಿಯೋ ಕಾರ್ಯಕ್ರಮ ನನ್ನದೇ ಆದಂಥ ಫೇಸ್ಬುಕ್ ಅಕೌಂಟಲ್ಲಿ ಕೂಡ ಲಭ್ಯ ಇದೆ. ನನ್ನ ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚಾಗಿ ಶೇರ್ ಮಾಡಿ ಅಂತ ಹೇಳ್ಕೊಳ್ತಾ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಾನು ಪ್ರಮೋದ ಕಲಗೂರು. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.